ಶ್ರುತಿಯಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆಯು ತಿಳಿಯುವ ಶಶಾಂಕ್ ಗಮನಕ್ಕೆ ಈ ಬದಲಾವಣೆ ಬಾರದೇ ಇರುತ್ತದೆಯೇ? ರಾಧಾ ಅವರ ಸಲಹೆಯಂತೆ ಡಾಕ್ಟರ್ ಬಳಿ ಹೋದಾಗ ಅವರು ಹೇಳಿದ ಸಿಹಿ ಸುದ್ದಿಯೇ ಸಾಕಿತ್ತು ಅವರಿಬ್ಬರು ಪುಳಕಗೊಳ್ಳಲು. ಶ್ರುತಿ ತನ್ನ ಹೊಟ್ಟೆಯನ್ನು ಮೃದುವಾಗಿ ಸವರಿದಳು. ತಾನು ತಾಯಿ ಆಗುತ್ತಿರುವೆನು ಎನ್ನುವ ಸಂತೋಷವೇ ಅಂತಹದ್ದು. ಶಶಾಂಕ್ ಮನ ಸಂತೋಷದಿಂದ ಆಕಾಶದಲ್ಲಿ ಹಾರಾಡುತ್ತಿದ್ದರೂ ಶ್ರುತಿಯ ಒಪ್ಪಿಗೆ ತುಂಬ ಮುಖ್ಯ ಎನ್ನುವುದು ಅವನ ಭಾವನೆ. ಡಾಕ್ಟರ್ ಕೊಟ್ಟ ರಿಪೋರ್ಟ್, ಮೆಡಿಸಿನ್ ತೆಗೆದುಕೊಂಡು ಇಬ್ಬರು ಆಸ್ಪತ್ರೆಯ ಹತ್ತಿರ ಇದ್ದ ಪಾರ್ಕಿಗೆ ಹೋಗಿ ಅಲ್ಲಿದ್ದ ಕಲ್ಲಿನ ಬೆಂಚಿನ ಮೇಲೆ ನಿಧಾನವಾಗಿ ಶ್ರುತಿಯನ್ನು ಕೂರಿಸಿದನು. ಶ್ರುತಿಯ ವಿದ್ಯಾಭ್ಯಾಸ ಕನಸಿಗೆ ಎಲ್ಲಿಯೂ ತೊಂದರೆ ಆಗಬಾರದು ಎನ್ನುವುದೇ ಅವನ ಇಮ್ಮನಸ್ಸಿಗೆ ಕಾರಣ. ಅವಳ ಕೈಗಳನ್ನು ಹಿಡಿದು, ಈ ಸಮಯದಲ್ಲಿ ಮಗು ಬೇಕಾ ಮುದ್ದಮ್ಮ ಎಂದು ಮೃದುವಾಗಿ ಕೇಳಿದನು. ಅವನ ಪ್ರೀತಿಯ ಧಾಟಿಯೇ ಅಂಥದ್ದು. ತನ್ನ ಮುದ್ದುವನ್ನು ಯಾವ ಹೆಸರಿನಿಂದ ಕರೆದರೂ ಅವನಿಗೆ ತೃಪ್ತಿಯಿಲ್ಲ. ಆದರೆ ಅವರಿಬ್ಬರೇ ಇರುವಾಗ ಮಾತ್ರ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದ. ಮನೆಯವರು ಮತ್ತು ಹೊರಗಿನವರ ಎದುರು ಶ್ರುತಿ ಎಂದೇ ಕರೆಯುತ್ತಿದ್ದ. ರೂಮಿನಿಂದ ಹೊರಗೆ ಯಾವತ್ತೂ ಯಾರ ಮುಂದೆಯೂ ಅವನು ಅತಿರೇಕದಿಂದ ವರ್ತಿಸಿದವನೇ ಅಲ್ಲ. ಅವರಿಬ್ಬರೇ ಇದ್ದಾಗ ಮಾತ್ರ ಅವನ ತುಂಟಾಟ ನಡೆಯುತ್ತಿತ್ತು. ಅವಳು ಕೂಡ ಅವನದ್ದೇ ಧಾಟಿಯಲ್ಲಿ ಬೇಕು ಮುದ್ದಪ್ಪ ಎಂದು ಹೇಳಿ ನಕ್ಕಳು. ಅವಳ ಪ್ರೀತಿಯಾದರೂ ಅಷ್ಟೇ ಅವನೆಡೆಗೆ ನಿರಂತರವಾಗಿ ಹರಿಯುತ್ತಲೇ ಇರುವಂಥದ್ದು. ಬಂಗಾರಿ, ಇದು ತಮಾಷೆ ಮಾಡೋ ಸಮಯನಾ? ಸರಿಯಾಗಿ ಹೇಳೋ, ಗಂಭೀರವಾಗಿ ಕೇಳಿದ. ಶಶಾಂಕ್ ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇರಿಸಿ, ಹಾಗಿದ್ರೆ ನನಗೆ ಮಾತ್ರ ಮಗು ಬೇಕು ಅಂತ ಆಸೆ ಇರೋದಾ? ನಿಮಗೆ ಮಗು ಬೇಡವಾ? ನಿಮಗಿಷ್ಟ ಇಲ್ವಾ? ಮಗುವಿನ ಪ್ರತಿ ಚಲನವಲನಗಳನ್ನು ಗಮನಿಸಬೇಕು. ಮಗು ಅದರ ಪುಟ್ಟ ಪುಟ್ಟ ಪಾದಗಳಿಂದ ನಿಮ್ಮೆದೆಗೆ ಒದಿಬೇಕು. ಎದೆ ಮೇಲೆ ಮಲಗಿಸಿ ಜೋಗುಳ ಹಾಡಿ ನಿದ್ದೆ ಮಾಡಿಸ್ಬೇಕು. ಹೆಗ್ಲಿನ ಮೇಲೆ ಕೂರಿಸ್ಕೊಂಡು ಊರು ಸುತ್ತಬೇಕು. ನಿಮ್ಮ ಕಾಲಿನ ಮೇಲೆ ಮಗುವಿನ ಕಾಲನ್ನು ಇಟ್ಕೊಂಡು ನಡೆಸಬೇಕು. ಪುಟ್ಟ ಪುಟ್ಟ ಕೈಗಳಿಂದ ನಿಮ್ಮ ಮೀಸೆ ಗಡ್ಡ ಎಳೆಯಬೇಕು. ಇಂತಹ ಪುಟ್ಟ ಪುಟ್ಟ ಆಸೆಗಳು ನಿಮಗಿಲ್ವಾ ಹೇಳಿ? ನಿಮ್ಗೆ ಇಂತಹ ಆಸೆಗಳು ಇಲ್ದಿದ್ರೆ ಮಗು ತೆಗೆಸಲು ನಾನು ಸಿದ್ಧ. ಆದರೆ ನಂದೊಂದು ಕಂಡೀಷನ್ ಇದೆ. ನಿಮ್ಮ ಕೈಯಾರೆ ನನ್ನ ಬಾಯಿಗೆ ಮಾತ್ರೆ ನೀವೇ ಹಾಕಬೇಕು ಎಂದು ಹೇಳಿ ಅವನ ಮುಖ ನೋಡಿದಳು. ಅವಳ ಮಾತುಗಳನ್ನು ಕೇಳುತ್ತಾ ಇದ್ದಂತೆ ಅವನ ಕೈ ಶ್ರುತಿಯ ಹೊಟ್ಟೆಯ ಮೇಲಿಂದ ಹಿಂದೆ ಸರಿದಿತ್ತು. ಮಗುವನ್ನು ಪ್ರೀತಿಸುವ ಯಾವ ತಂದೆಯಾದರೂ ತನ್ನ ಮಗುವನ್ನು ತಾನೇ ಕೊಲ್ಲಲು ಸಾಧ್ಯವೇ? ಮಾತ್ರೆ ತಾನೇ ಕೊಟ್ಟರೆ ತಾನೇ ತನ್ನ ಕೈಯಾರೆ ತನ್ನದೇ ಮಗುವನ್ನು ಕೊಂದಂತೆ ಅಲ್ಲವಾ? ಅವಳ ಪ್ರತಿ ಮಾತುಗಳು ಅವನ ಪ್ರೀತಿಯನ್ನು ಹೆಚ್ಚು ಮಾಡುತ್ತಿತ್ತು. ಇದು ಶಶಾಂಕ್ನ ಎಷ್ಟೋ ದಿನಗಳ ಕನಸು. ಅವನ ಪ್ರತಿ ಕನಸುಗಳನ್ನು ಅವನು ಹೇಳದೆ ಅವಳು ಅರ್ಥ ಮಾಡಿಕೊಂಡಿದ್ದಳು. ಅವನ ಕನಸುಗಳು ಯಾವ ರೀತಿ ಇತ್ತೋ ಹಾಗೇ ಹೇಳಿದ್ದಳು. ಆದಿ ಅನ್ವಿ ಹುಟ್ಟಿದಾಗಿನಿಂದ ಅವನು ಇಂತಹದ್ದೊಂದು ಕನಸು ತನ್ನ ಮಗುವಿನ ಬಗ್ಗೆಯೂ ಕಂಡಿದ್ದ. ಅವನ ಪ್ರತಿ ಕನಸುಗಳನ್ನು ನನಸು ಮಾಡಲು ಹೊರಟಿದ್ದಳು ಶ್ರುತಿ. ಅವಳ ಮಾತುಗಳು ಅವನ ಕನಸನ್ನು ಜಾಗೃತಗೊಳಿಸಿತು. ಆದರೂ ತನ್ನ ಅನುಮಾನವನ್ನು ಬಗೆಹರಿಸಿಕೊಳ್ಳುವ ಉದ್ದೇಶದಿಂದ, ಮತ್ತೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ನಿನ್ನ ಕನಸು ಕೇಳಿದ. ಅವನ ಮನಸ್ಸಿನಲ್ಲಿ ಮಿಡಿಯುವ ಭಾವನೆಗಳು ಅವಳಿಗೆ ಅರಿವಾಗದೇ ಇದ್ದಿದ್ದೆ. ಕೆಲ್ಸಕ್ಕೆ ಹೋಗಬೇಕು ಎನ್ನೋ ಕನಸು ಕಂಡಿದ್ದು ಮದುವೆಗಿಂತ ಮೊದಲು. ಆವಾಗ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ನನಗಿತ್ತು. ಆಗಿನ ಪರಿಸ್ಥಿತಿ ಕೂಡ ಹಾಗಿತ್ತು. ಆದರೆ ಈಗ ನಾವು ಇನ್ನೊಬ್ಬರಿಗೆ ಕೆಲಸ ಕೊಡೋ ಸ್ಥಿತಿಯಲ್ಲಿರುವಾಗ ನಾವ್ಯಾಕೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು? ನಮ್ಮ ಜಾಗದಲ್ಲಿ ನಮಗೆ ನಾವೇ ರಾಜರು, ಕೆಲಸದವರು. ತೋಟದಲ್ಲಿ ಕೆಲಸ ಮಾಡುವ ಕೆಲಸ ಕೂಡ ಕೆಲಸನೇ ತಾನೇ. ನನಗೀಗ ಕೆಲಸಕ್ಕೆ ಹೋಗೋ ಆಸಕ್ತಿ ಇಲ್ಲ ಎಂದು ಹೇಳುವ ಮೂಲಕ ಅವನ ಆತಂಕವನ್ನು ದೂರ ಮಾಡಿದ್ದಳು. ಅವನು ನೆಮ್ಮದಿಯ ಉಸಿರು ಬಿಟ್ಟನು. ಥ್ಯಾಂಕ್ಸ್ ಕಣೆ ಬಂಗಾರಿ. ನನಗೂ ಮಗು ತೆಗೆಸೋ ಮನಸ್ಸಿರಲಿಲ್ಲ. ಆದರೆ ನಿನ್ನ ಕನಸುಗಳಿಗೆ ಯಾವುದೇ ಅಡ್ಡಿ ಆಗಬಾರ್ದು ಅಂತ ಹೀಗೆ ಮಾತಾಡಿದೆ ಪುಟ್ಟ. ಇನ್ಮುಂದೆ ನಿನ್ನನ್ನು, ನಮ್ಮ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.
ಈಗಂತೂ ಅವಳ ಮುಖದಲ್ಲಿ ಸಂತಸ ತುಂಬಿ ತುಳುಕುತ್ತಿತ್ತು. ಈಗಲಾದರೂ ಮನೆಯವರಿಗೆ ಹೇಳೋಣ, ಬೇಗ ಬನ್ನಿ, ಯಾವಾಗ ಮನೆಯವ್ರಿಗೆಲ್ಲ ಹೇಳ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ಎಂದು ಅವಸರ ಮಾಡತೊಡಗಿದಳು. ಅವನಿಗೂ ಯಾವಾಗ ತಿಳಿಯುತ್ತೇನೋ ಎನ್ನುವ ಕಾತುರ. ಆದರೂ ಎಲ್ರಿಗೂ ಒಟ್ಟಿಗೆ ಹೇಳಬೇಕು, ಅವರ ಸಂತೋಷವನ್ನು ಕಣ್ಣಾರೆ ಯಾವಾಗ ನೋಡುತ್ತೇನೋ ಎನ್ನುವ ಭಾವನೆ. ಉಳಿದವರಿಗೂ ಸ್ವಲ್ಪ ಮಟ್ಟಿನ ವಿಷಯದ ಅರಿವಿದೆ ಅನ್ನುವುದು ಅವನಿಗೂ ತಿಳಿದ ವಿಷಯವೇ. ನಾನೇ ರಾತ್ರಿ ಹೇಳ್ತೀನಿ ಪುಟ್ಟ, ಅಷ್ಟರ ತನಕ ಯಾರಿಗೂ ಹೇಳಬೇಡ ಎನ್ನುವ ಪುಟ್ಟ ಕೋರಿಕೆ ಇಟ್ಟ ಅವಳಲ್ಲಿ. ಮನೆಗೆ ಬಂದವನೇ ರಾಧಾ ಅವರು ಆಸ್ಪತ್ರೆಯಲ್ಲಿ ಏನಾಯಿತು ಎಂದು ಕೇಳಿದರೆ ಬಾಯಿಗೆ ಬಂದ ಸುಳ್ಳನ್ನು ಹೇಳಿ ತನ್ನವಳಿಗಾಗಿ ತಾನೇ ಅವಳ ಇಷ್ಟದ ಬಾಳೆಹಣ್ಣಿನ ಹಲವ ತಯಾರಿಸಲು ಹೊರಟ. ರಾಧಾ ಅವರನ್ನು ಅಡುಗೆ ಕೋಣೆಗೆ ಬರಲು ಬಿಡದೆ ತಾನೇ ಮಾಡಲು ಹೊರಟನು. ಅವರಿಬ್ಬರ ಮೊಗದಲ್ಲಿದ್ದ ಮಂದಹಾಸ, ಅವನ ಆತುರ ಕಂಡು ಸತ್ಯ ಅವರಿಗೆ ತಿಳಿದು ಹೋಗಿತ್ತು. ಆದರೂ ಅವರ ಸಂತೋಷವನ್ನು ಅವರೇ ಉಳಿದವರಿಗೆಲ್ಲ ತಿಳಿಸಲಿ ಎಂದು ಸುಮ್ಮನಾದರು. ಅವರಿಬ್ಬರು ಬಾಯಿ ಬಿಟ್ಟು ಹೇಳದಿದ್ದರೂ ತಮ್ಮ ಸೊಸೆಯ ಬಗ್ಗೆ ಕಾಳಜಿ ವಹಿಸಿದರು. ಬಾಳೆಹಣ್ಣಿನ ಸಿಪ್ಪೆ ಸುಲಿಯುತ್ತಿದ್ದ ಶಶಾಂಕ್ ಬಳಿ ಬಂದ ಶ್ರುತಿಗೆ ಆಶ್ಚರ್ಯವಾಗಿತ್ತು. ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ? ನೀವು ಅಲ್ವಾ ಮಾಡ್ತಾಯಿದ್ದೀರಾ? ನನ್ನ ಮದುವೆ ಆಗಿ ಬಂದ ದಿನದಿಂದ ಒಂದು ದಿನ ಕೂಡ ಅಡುಗೆ ಮಾಡಿದವರು, ಇವತ್ತೇನಪ್ಪ ವಿಶೇಷ? ನಿನ್ಗೆ ಹಲ್ವಾ ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ಮಾಡ್ತಾ ಇರೋದು. ಇದು ನಮ್ಮ ಮಗು ಬರ್ತಾ ಇರೋ ಖುಷಿಗೆ ಎಂದು ಕಣ್ಮಿಟಕಿಸಿ ಹೇಳಿ ನಕ್ಕನು. ನೀವೇನು ಹಲ್ವಾ ಮಾಡೋದು ಬೇಡ, ಕನಿಷ್ಠ ಅಂದರೂ ಅದನ್ನ ಮಾಡೋಕ್ಕೆ 3-4 ಗಂಟೆಗಳು ಬೇಕು. ಅಷ್ಟೊತ್ತು ಹಲ್ವಾ ಕಾಸಿಕೊಂಡು ಇರೋದು ನಿಮಗೆ ಕಷ್ಟ. ನಾನು ಮಾಡ್ತೀನಿ, ನೀವು ಹೋಗಿ ಎಂದಳು. ನನಗೇನು ಕಷ್ಟ ಇಲ್ಲ. ನೀನು ನಮ್ಮ ಮಗೋನ 9 ತಿಂಗಳು ಹೊತ್ತು ನೋವು ಅನುಭವಿಸಿ ಹೆರುವಾಗ ನನಗೆ 3-4 ಗಂಟೆ ನಿಂತ್ಕೊಂಡು ಹಲ್ವಾ ಮಾಡೋದು ಕಷ್ಟನಾ ಹೇಳು? ನಾನು 9 ತಿಂಗಳು ಹೊಟ್ಟೆಲಿ ಹೊತ್ತರೆ ನೀವು ಮಕ್ಕಳಿಗೆ ಜವಾಬ್ದಾರಿ ಬರೋ ತನಕ ಅವ್ರ ಜವಾಬ್ದಾರಿಯನ್ನು ನಿಮ್ಮ ಹೆಗ್ಲ ಮೇಲೆ ಹೊತ್ಕೊಳ್ಳೋದಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಹೊರಗೋಗಿ ಬಂದು ಸುಸ್ತಾಗಿರೋದು ನೀನು. ಇವತ್ತು ಕಾಲೇಜ್ಗೆ ಹೋಗಿಲ್ಲ. ಶ್ರಾವ್ಯ ಬಂದಮೇಲೆ ನಿನಗೆ ನೋಟ್ಸ್ ಮಾಡೋದು ಕೂಡ ಇರುತ್ತೆ. ಹೋಗಿ ರೆಸ್ಟ್ ಮಾಡು ಎಂದು ಅವಳನ್ನು ಕಳುಹಿಸಿದನು. ಶ್ರುತಿ ಏನು ಹೇಳಿದರೂ ಪ್ರಯೋಜನವೇ ಆಗಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮಲಗಲು ಹೊರಟಳು. ರಾತ್ರಿ ಎಂದಿನಂತೆ ಎಲ್ಲರೂ ವಿಡಿಯೋ ಕಾಲ್ನಲ್ಲಿ ಮಾತಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದರೆ ಶಶಾಂಕ್ ಹಲ್ವಾ ಹಿಡಿದುಕೊಂಡು ಬಂದಿದ್ದ. ಶಶು, ಇದೇನೋ ಹಲ್ವಾ, ಏನು ವಿಶೇಷ ಎಂದು ರಾಜೀವ್ ಅವರು ಕೇಳಿದರು. ಶ್ರುತಿಯ ಡಿಗ್ರಿ ಮುಗಿಯುವ ತನಕ ದೂರ ಇರುತ್ತೇನೆ ಎಂದು ಹೇಳಿ ಈಗ ಹೇಗಪ್ಪ ಹೇಳುವುದು ಎನ್ನುವುದು ಶಶಾಂಕ್ನ ಯೋಚನೆ. ಅದು ಅಪ್ಪ, ನೀವು ಮತ್ತು ಅಮ್ಮ ಅಜ್ಜ ಅಜ್ಜಿ ಆಗ್ತಾ ಇರೋ ಖುಷಿಗೆ ಎಂದು ನಿಧಾನಕ್ಕೆ ಸಂಕೋಚದಿಂದ ಹೇಳಿದ. ತಮ್ಮನನ್ನು ರೇಗಿಸದೇ ಇದ್ದರೆ ಶ್ರೀಕಾಂತ್ ಅವರಿಗಾದರೂ ಹೊತ್ತು ಹೋಗುವುದಾದರೂ ಹೇಗೆ? ಯಾರ ಬಗ್ಗೆ ಹೇಳಿದ್ದು ಎಂದು ಗೊತ್ತಾದರೂ, ವಿನು, ನೀನು ಗರ್ಭಿಣಿನಾ? ನನಗೆ ಹೇಳಲೇ ಇಲ್ಲ. ಇದು ಮೋಸ ಕಣೆ. ಮೊದಲು ಮಗುವಿನ ಬಗ್ಗೆ ನನಗೆ ಹೇಳಬೇಕು ಎಂದು ತಮ್ಮ ಹೆಂಡತಿಯನ್ನು ನೋಡುತ್ತಾ ಹೇಳಿದರು. ಅವರ ಮಾತು ಕೇಳಿದ ಶಶಾಂಕ್ ಕೋಪದಿಂದ, ಅದಕ್ಕೆ ನಿಮ್ಮ ಪಕ್ಕ ಕೂತಿದ್ದಾನಲ್ಲ ನಿಮ್ಮ ಗಂಡ, ಅವನಿಗೆ 2 ಬಾರಿಸಿ, ಯಾವಾಗ ನೋಡಿದ್ರೂ ಏನಾದರೂ ತಲೆ ಹರಟೆ ಮಾಡ್ತಾನೆ ಇರ್ತಾನೆ ಎಂದು ರೇಗಿದನು. ಶ್ರೀಕಾಂತ್ ಅವರಿಗೆ ಹೊಡೆಯುವಂತೆ ಕೈ ಎತ್ತಿದ ವಿನುತಾ, ಶಶು, ಬೇಡ ಕಣೋ, ನೀನು ಅಣ್ಣ ಪಾಪದವರು, ಅದೂ ಅಲ್ಲದೆ ಅತ್ತೆ ಮಾವನಿಗೆ ಬೇಜಾರಾಗುತ್ತೆ ಎಂದು ಹೇಳಿ ಕೈ ಇಳಿಸಿದರು. ಇವರ ಮಾತು ಕೇಳಿ ಸಾಕಾದ ಶ್ರಾವ್ಯ ಮತ್ತು ಚಿರು ಒಟ್ಟಿಗೆ ಹೇಳಿದರು. ಅಣ್ಣ, ನೀನು ಬೇಗ ಹೇಳು, ಅಲ್ವಾ ಯಾಕೆ ಅಂತ ಎಂದು ಶ್ರಾವ್ಯ ಕೇಳಿದರೆ, ಬಾವ, ಬೇಗ ಸ್ವೀಟ್ ಯಾಕೆ ಅಂತ ಹೇಳಿ ಎಂದು ಚಿರು ಕೇಳಿದ. ಆಹಾ, ಭಾವಿ ದಂಪತಿಗಳು ಒಟ್ಟಿಗೆ ಎಷ್ಟು ಸರಿಯಾಗಿ ಯೋಚನೆ ಮಾಡ್ತಾರಪ್ಪ ಎಂದು ವಿನುತಾ ಹೇಳಿ ನಕ್ಕರು. ಭಾವಿ ದಂಪತಿಗಳಿಬ್ಬರು ದೂರದಿಂದಲೇ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಇವರೆಲ್ಲರ ಮಾತು ಕೇಳಿ ಶಶಾಂಕ್ ಮತ್ತು ಶ್ರುತಿ ಒಟ್ಟಿಗೆ ಅಲ್ಲೇ ಇರುವ ಕಂಬಕ್ಕೆ ತಲೆ ಚಚ್ಚಿಕೊಳ್ಳುವುದೊಂದೇ ಬಾಕಿ ಇತ್ತು. ಇವರ ಅವಸ್ಥೆ ನೋಡಲಾಗದೆ ರಾಜೀವ್ ಅವರು, ನೀವೆಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಶಶು, ನೀನು ಹೇಳು, ಏನು ವಿಶೇಷ ಅಂತ. ರಾಜೀವ್ ಅವರ ಮಾತು ಕೇಳಿ
ಎಲ್ಲರೂ ಕೈ ಕಟ್ ಬಾಯಿ ಮುಚ್ಚು ಎಂಬಂತೆ ಕೂತರು. ಅಪ್ಪ, ಅದು ನಾನು ಅಪ್ಪ ಆಗ್ತಾ ಇದ್ದೀನಿ. ಎಲ್ಲರ ಮೊಗ ಸಂತೋಷದಿಂದ ಹರಳಿತು. ಆದರೂ ಶಶಾಂಕ್ ಹೇಳಿದ್ದನ್ನು ಕೇಳಿದ ಮೇಲೆ ಶ್ರೀಕಾಂತ್ ಅವರು ಕಿತಾಪತಿ ಮಾಡದೆ ಸುಮ್ಮನೆ ಇರುತ್ತಾರಾ? ರಾಜೀವ್ ಅವರ ಮಕ್ಕಳಲ್ಲಿ ಶ್ರೀಕಾಂತ್ ಅವರು ಯಾವಾಗಲೂ ತಮಾಷೆ ಮಾಡುತ್ತಾ ಇದ್ದರೆ, ಶಶಾಂಕ್ ಸ್ವಲ್ಪ ಮಟ್ಟಿಗೆ ಗಂಭೀರ ಸ್ವಭಾವದವನು. ಶ್ರಾವ್ಯ ಇವರಿಬ್ಬರ ಗುಣಗಳನ್ನು ಹೊಂದಿರುವವಳು. ಶಶು, ಅಪ್ಪ ನೀನಾದರೆ ಅಮ್ಮ ಯಾರೋ? ಅಮ್ಮ ಯಾರು ಅಂತ ಹೇಳಲೇ ಇಲ್ಲ. ಅವರ ಮಾತು ಕೇಳಿ ಶ್ರುತಿ ಮುಸಿ ಮುಸಿ ನಗಲು ಶುರು ಮಾಡಿದರೆ, ಶಶಾಂಕ್ ಕೋಪದಿಂದ ಶ್ರೀಕಾಂತ್ ಅವರನ್ನು ನೋಡಿದ. ಇಷ್ಟು ಹೊತ್ತು ಇವರ ಕಿತಾಪತಿ ನೋಡುತ್ತಾ ಸುಮ್ಮನೆ ಕುಳಿತಿದ್ದ ರಾಧಾ ಅವರಿಗೆ ಕೋಪ ಬಂದೇ ಬಿಟ್ಟಿತು. ವಿನುತಾ, ನಾನೇ ಹೇಳ್ತಾ ಇದ್ದೀನಿ, ಶ್ರೀಗೆ 2 ಅಲ್ಲ 4 ಬಾರಿಸು. ಯಾವ ಹೊತ್ತಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಇಬ್ಬರು ಮಕ್ಕಳಾದರೂ ಹುಡುಗಾಟದ ಬುದ್ಧಿ ಇನ್ನೂ ಬಿಟ್ಟಿಲ್ಲ. ಅಷ್ಟು ಹೇಳಿದ್ದೇ ತಡ. ಹಿಂದಿನಿಂದ ವಿನುತಾ ಅವರು ಸಿಕ್ಕಿದ್ದೇ ಚಾನ್ಸ್ ಅಂತ 2 ಬಾರಿಸಿದರೆ, ಮುಂದಿನಿಂದ ಇಬ್ಬರು ಮಕ್ಕಳು 4 ಬಾರಿಸಿದರು. ಆಗ ಅಳುವ ಮುಖ ಮಾಡಿದ ಶ್ರೀಕಾಂತ್ ಅವರು, ಇದು ಮೋಸ ಅಮ್ಮ. ನೀನು 4 ಬಾರಿಸು ಅಂತ ಹೇಳಿದ್ರೆ ಇವರೆಲ್ಲ ಸೇರಿ 10 ಪೆಟ್ಟು ಕೊಟ್ಟಿದ್ದಾರೆ. ಇದು ನ್ಯಾಯನಾ ಹೇಳು? ನೀನು ಏನೇ ಹೇಳಮ್ಮ, ನಾನು ಅಜ್ಜ ಆದರೂ ನಾನಿರೋದೇ ಹೀಗೆ. ಮುಂದೊಂದು ದಿನ ಈ ನಗು, ತಮಾಷೆ ಮಾತುಗಳು ತಮ್ಮಿಂದ ಮಾಯ ಆಗುತ್ತೆ ಎನ್ನುವ ಸತ್ಯ ಅವರಿಗೆ ಗೊತ್ತಿರಲು ಸಾಧ್ಯವಿರಲಿಲ್ಲ. ಅವರ ಮಾತು ಕೇಳಿ ಮನೆಯವರೆಲ್ಲ ನಗಲು ಶುರು ಮಾಡಿದರು. ಶ್ರೀ ಅವರ ಮಾತು ಒಂದು ಕ್ಷಣ ಕೋಪ ತರಿಸಿದರೂ ಅವರು ಅಳುಮುಖ ಶಶಾಂಕ್ ಕೋಪ ತಣಿಸಿತು. ಆದರೂ ಒಂದು ಸಣ್ಣ ಮುನಿಸಿನಿಂದ ಅವರನ್ನು ದುರುಗಿಟ್ಟಿಕೊಂಡು ನೋಡುತ್ತಾ, ಅಣ್ಣ, ನೀನು ಈಗಲಾದರೂ ಬಾಯಿ ಮುಚ್ಕೊಂಡಿದ್ರೆ ಸರಿ. ಅಪ್ಪ, ನನ್ನ ಹೆಂಡತಿ ಶ್ರುತಿ ಗರ್ಭಿಣಿ. ಅವಳ ತಾಯಿ ಆಗ್ತಾ ಇದ್ದಾಳೆ. ನಾನು ತಂದೆ ಆಗ್ತಾ ಇದ್ದೀನಿ ಎಂದನು. ಮನೆಯವರೆಲ್ಲರ ಸಂತಸ ಮುಗಿಲು ಮುಟ್ಟಿತ್ತು. ಶಾಂತ ಅವರಿಗಂತೂ ತುಂಬ ಖುಷಿಯಾಯಿತು ಅಂದರೆ ತಪ್ಪಾಗಲಾರದು. ಏಕೆಂದರೆ ಎಷ್ಟೋ ಜನ ನಿಮ್ಮ ಮಗಳಿಗೆ ಇನ್ನೂ ಮಕ್ಕಳಾಗಿಲ್ಲವ ಎಂದು ಕೆಟ್ಟ ಕುತೂಹಲ ತೋರಿಸಿದರು. ಏನೇನೋ ಮಾತಾಡುತ್ತಾ ಇದ್ದರು. ಆಗೆಲ್ಲ ಮಕ್ಕಳ ನಿರ್ಧಾರವನ್ನು ಒಪ್ಪಿಕೊಳ್ಳಲು ಆಗದೆ, ವಿರೋಧ ತೋರಿಸಲು ಸಾಧ್ಯವಾಗದೆ ಸುಮ್ಮನಾಗಿದ್ದರು. ಈಗಲಾದರೂ ಮನಸ್ಸು ಬದಲಾಯಿಸಿದರಲ್ಲ ಎನ್ನುವುದೇ ಖುಷಿ ಅವರಿಗೆ. ಮನೆಯಲ್ಲಿದ್ದವರೆಲ್ಲ ಹಲ್ವಾ ತಿನ್ನುತ್ತಿದ್ದರೆ ಬೆಂಗಳೂರಿನಲ್ಲಿ ಇರುವವರು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು. ಅದರಲ್ಲೂ ಶಶಾಂಕ್ ತಿನ್ನುವುದನ್ನೇ ನೋಡುತ್ತಿದ್ದರು ಅಂದರೆ ತಪ್ಪಾಗಲಾರದು. ಸಿಹಿಯೇ ಇಷ್ಟವಿಲ್ಲದ ಶಶಾಂಕ್ ಹಲ್ವಾ ಮಾಡಿದ್ದಲ್ಲದೆ ತಿನ್ನುತ್ತಿರುವುದು ಅವರ ಆಶ್ಚರ್ಯಕ್ಕೆ ಕಾರಣ. ಶಶಾಂಕ್ ಇದ್ದಬದ್ದ ಪ್ರೀತಿಯನ್ನೆಲ್ಲ ಸುರಿಯುವಂತೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಜಾಸ್ತಿಯೇ ಹಾಕಿದ್ದ. ಅಣ್ಣ, ನನ್ನ ಪರವಾಗಿ ಎಲ್ರಿಗೂ ನೀನೇ ನಾಳೆ ಸ್ವೀಟ್ ತಂದು ಕೊಟ್ಬಿಡು ಎಂದು ಹೇಳಿದ್ದೇ ತಡ. ಚಿರಾಗ್ ಮತ್ತು ಶ್ರೀಕಾಂತ್ ಅವರು ಎದ್ದು ಹೋಗಿದ್ದರು. ಇಬ್ಬರು ಬರುವಾಗ ಮನೆಯಲ್ಲಿ ಮೊದಲೇ ತಂದಿಟ್ಟ ಸ್ವೀಟ್ ತೆಗೆದುಕೊಂಡು ಎಲ್ಲರಿಗೂ ಕೊಟ್ಟು ತಾವೂ ಸಹ ತಿನ್ನೋಕೆ ಶುರು ಮಾಡಿದರೆ ಶಶಾಂಕ್ಗೆ ಆಶ್ಚರ್ಯ ಆಗಿತ್ತು. ನಾನು ಹೇಳುವ ಮೊದಲೇ ಸ್ವೀಟ್ ತಂದಿದ್ದಾರಲ್ಲ ಎಂದು. ಅಣ್ಣ, ಚಿರು, ನಿಮ್ಗೆ ಹೇಗೆ ಗೊತ್ತಾಯಿತು? ನಾವು ಹೇಳೋ ಮೊದಲೇ ಸ್ವೀಟ್ ತಂದಿದ್ದೀರಲ್ಲ? ಶಶು, ಅಮ್ಮ ಬೆಳಗ್ಗೆ ನೀವು ಆಸ್ಪತ್ರೆಗೆ ಹೋಗ್ತೀರಾ ಅಂತ ಹೇಳಿದ್ರು. ಮೊನ್ನೆಯಿಂದ ಶ್ರುತಿ ಒಂಥರ ಇದ್ದಾಳಲ್ಲ, ಅವಳನ್ನು ನೋಡಿಯೇ ಗೊತ್ತಾಯಿತು. ಅದಕ್ಕೆ ಬರುವಾಗ ಸ್ವೀಟ್ ತಗೊಂಡು ಬಂದಿದ್ದೆ ಎಂದು ಶ್ರೀಕಾಂತ್ ಅವರು ಹೇಳಿದರೆ, ಅದು ಬಾವಾ, ಅಮ್ಮ ಕೂಡ ಹಾಗೆ ಹೇಳಿದ್ರು. ಚಿನ್ನುವನ್ನು ನೋಡಿದ್ರೆ ಗರ್ಭಿಣಿ ಥರ ಕಾಣ್ತಾಳೆ ಅಂತ. ಅದೂ ಅಲ್ಲದೆ ಇವತ್ತು ಬೆಳಗ್ಗೆ ಶ್ರಾವ್ಯ ನೀವಿಬ್ಬರು ಆಸ್ಪತ್ರೆಗೆ ಹೋಗಿದ್ದೀರಾ ಅಂತ ಹೇಳಿದ್ಲು. ಅದಕ್ಕೆ ನಾನು ಸೋದ್ರ ಮಾವ ಆಗ್ತೇನೆ ಅಂತ ಖುಷಿಗೆ ಸ್ವೀಟ್ ತಂದೆ ಎಂದನು. ಬೆಂಗಳೂರಿನಲ್ಲಿ ಇರುವವರು ಅಲ್ಲಿ ಸ್ವೀಟ್ ತಿಂದರೆ ಇವರು ಇಲ್ಲಿಯೇ ಸ್ವೀಟ್ ತಿಂದರು. ಚಿಕ್ಕಿ, ಮಗು ಯಾವಾಗ ಬರುತ್ತೆ? ನಿಮ್ಮ ಹೊಟ್ಟೆ ದೊಡ್ಡ ಆಗೇ ಇಲ್ಲ ಎಂದು ಆದಿ ಕೇಳಿದರೆ, ಚಿಕ್ಕಿ, ನಮ್ಮ ಥರ 2 ಪಾಪು ಬರುತ್ತಾ? ಬೇಗ ನನಗೆ ತಂಗಿ ಕೊಡು ಎಂದು ಅನ್ವಿ ಹೇಳಿದಳು. ಆಗ ಮಕ್ಕಳಿಬ್ಬರ ಕಿತ್ತಾಟ ಶುರುವಾಗಿತ್ತು. ಆದಿ ಕ್ರಿಕೆಟ್, ವಾಲಿಬಾಲ್, ಬಾಕ್ಸಿಂಗ್ ಹೇಳಿಕೊಡಲು ತಮ್ಮ ಬೇಕು ಎಂದರೆ, ಅನ್ವಿ ಡ್ಯಾನ್ಸ್, ಸಂಗೀತ, ಕರಾಟೆ ಹೇಳಿಕೊಡಲು ತಂಗಿ ಬೇಕು ಎನ್ನುವ ಬೇಡಿಕೆ. ಶ್ರುತಿ ಯಾರ ಆಸೆ ನೆರವೇರಿಸುತ್ತಾಳೋ ದೇವರಿಗೆ ಗೊತ್ತು. ಇವರ ಕಿತ್ತಾಟ ನೋಡಲಾಗದೆ ಮಕ್ಕಳಿಗೆ ಕತೆ ಹೇಳುವ ನೆಪದಲ್ಲಿ
ಶಾಂತ ಅವರು ಕರೆದುಕೊಂಡು ಹೋದರು. ಮುಂದುವರಿಯುವುದು.